ಒಂದು ಕಸ್ಟಮರ್ ಎಷ್ಟೋ ಟೈಮ್ ವೇಟ್ ಮಾಡಿ ಒಂದು ಮಹೇಂದ್ರ ಥಾರ್ ರಾಕ್ಸೇ ಬೇಕು ಅಂತ ಹೇಳಿದ್ರು. ನಿಮಗೇನೆ ಗೊತ್ತಿದೆ ವೇಟಿಂಗ್ ಪೀರಿಯಡ್ ಎಷ್ಟಿದೆ ಅಂತೇಳಿ. ಅಷ್ಟೆಲ್ಲ ವೇಟ್ ಮಾಡಿ ಆ ವೇಟಿಂಗ್ ಜೊತೆ RS ಕಾರ್ ಮಾಡಿಫೈಸ್ ಜೊತೆನೆ ಒಂದು ನನ್ನ ಕಂಪ್ಲೀಟ್ ಮಾಡಿಫಿಕೇಶನ್ ಮಾಡ್ಬೇಕಂತೇಳಿ ಇಷ್ಟ ಇಟ್ಕೊಂಡು ಬಂದು ಫೈನಲಿ ಆ ರಾಕ್ಸ್ ಬಂದು RS ಕಾರ್ ಮಾಡಿಫೈಸ್ಗೆ ರೀಚ್ ಆಗಿದೆ. ಸೊ ಈ ಕಾರಲ್ಲಿ ಏನೆಲ್ಲ ಕೆಲಸ ಮಾಡ್ತೇವೆ, ಯಾವ ರೀತಿ ಡಿಸ್ಕಷನ್ ಆಯ್ತು ಅಂತ ಹೇಳ್ತೇನೆ. ಹ್ಯಾಂಡ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಈ ಕಾರಲ್ಲಿ ಯಾವ ರೀತಿ ಕೆಲಸ ಆಗಿದೆ, ಯಾವ ರೀತಿ ಡಿಸ್ಕಷನ್ ಆಗಿದೆ ಅಂತ ನಾನು 1 by 1 ಹೇಳ್ತೀನಿ. ಫಸ್ಟ್, ಕಸ್ಟಮರ್ ಎಷ್ಟೋ ಟೈಮ್ ವೇಟಿಂಗ್ ಆದ ನಂತರ ಕಾರ್ ಸಿಕ್ಕಿದ ಖುಷಿಯಲ್ಲಿ RS ಕಾರ್ ಮಾಡಿಫೈಸ್ಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಒಂದು ಅವರ ರಿಕ್ವೈರ್ಮೆಂಟ್ ಹೇಳಿದ್ರು. ರಿಕ್ವೈರ್ಮೆಂಟ್ ಅಂತ ಬಂದಾಗ ಕಸ್ಟಮರ್ದು ಫ್ರಂಟ್ ಅಲ್ಲಿ ಒಂದು ಫಾಗ್ ಲೈಟ್ ಅಂತ ಬೇಕಿತ್ತು. ಸೊ ಫಾಗ್ ಲೈಟ್ ಅಂತ ಬಂದಾಗ ಓಝೋಮ್ ಬ್ರ್ಯಾಂಡ್ ಇದು ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಅನ್ನು ಅಪ್ಡೇಟ್ ಮಾಡ್ತಿದ್ದೇವೆ, ವಿಚ್ ಗಿವ್ಸ್ ಯು ವೆರಿ ಗುಡ್ ಥ್ರೋ. ಅದ್ರ ಜೊತೆ ನಿಮಗೆ ಹೈ ಅಂಡ್ ಲೋ ಬೀಮನ್ನು ವರ್ಕ್ ಆಗ್ತದೆ, ಅದೇ ರೀತಿ ನಿಮಗೆ ಡ್ರೈವಿಂಗ್ ಕ್ಲಿಯರೆನ್ಸ್ ಅನ್ನು ಇರ್ತದೆ. ಸೊ ಇದಾದ ನಂತರ ದ ಮೇಜರ್ ಕಸ್ಟಮರ್ದು ರಿಕ್ವೈರ್ಮೆಂಟ್ ಏನಿತ್ತು ಅಂತ ಹೇಳಿದ್ರೆ ಇಂಟೀರಿಯರ್ ಅಂತ ಬಂದಾಗ ಮೇಜರ್ ಆಗಿ ಕಸ್ಟಮರ್ಗೆ ಬೇಕಾಗಿರೋದು ಅ ವೆರಿ ಗುಡ್ ಆಂಬಿಯನ್ಸ್ ಅಂತ ಹೇಳ್ಬೋದು, ಅ ವೆರಿ ಗುಡ್ ಕಂಫರ್ಟೇಬಲ್ ಸೀಟ್ ಕವರ್ ಅಂತ ಹೇಳಿರ್ಬೋದು. ಪ್ರತಿಯೊಬ್ಬರಿಗೆ ಗೊತ್ತಿದೆ ಥಾರ್ ರಾಕ್ಸ್ ಅಲ್ಲಿ ವೈಟ್ ಕಲರ್ ಇಂಟೀರಿಯರ್, ವೈಟ್ ಕಲರ್ ಸೀಟ್ ಕವರ್ ಬರ್ತದೆ, ವಿಚ್ ಇಸ್ ನಾಟ್ ಈಸಿ ಟು ಮೇಂಟೈನ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಈ ಕಾರಲ್ಲಿ ನಾವು ಮೈಕ್ರೋ ಫೈಬರ್ ಕ್ಲೋತ್ ಇದು ಕಂಪ್ಲೀಟ್ ಆಗಿ ಬ್ಯೂಟಿಫುಲ್ ಸೀಟ್ ಕವರ್ ಅಪ್ಡೇಟ್ ಮಾಡ್ತೀವಿ, ವಿಚ್ ಇಸ್ ಅ ಕಂಪ್ಲೀಟ್ಲಿ ಕಾಂಬಿನೇಷನ್ ಅಗೇನ್ ವಿತ್ ಎಕ್ಸ್ಟೀರಿಯರ್ ಬ್ಲಾಕ್ ಅಂಡ್ ರೆಡ್ ಅಂತಾನೆ ಹೇಳ್ಬೋದು. ಇಟ್ ಹಸ್ ಕಮ್ ಔಟ್ ಅಮೇಸಿಂಗ್. ನಾನು ಇದರಲ್ಲಿ ಹೈಲೈಟ್ ಮಾಡ್ತಿರೋದು ಬೇಸಿಕ್ ಆಗಿ ಸಿ ದ quality of the seat cover and see the quality of the finishing of the work. Basically, I can say it's a very ಪ್ರೊಫೆಷನಲಿಸಮ್ ಆಫ್ ವರ್ಕ್ ಅಂತ ಹೇಳ್ಬೋದು. ಪ್ರತಿ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ RS ಕಾರ್ ಮಾಡಿಫೈಸ್ಗೆ ಯಾಕೆ ಕಸ್ಟಮರ್ ವೇಟ್ ಮಾಡಿ ನಮ್ಮ ಹತ್ರ ಬಂದು ಅಪಾಯಿಂಟ್ಮೆಂಟ್ ತೆಗೆದು ಕೆಲಸ ಮಾಡ್ತಾರೆ ಅಂತೇಳಿ. ಬೇಸಿಕ್ಲಿ ದ ಕ್ವಾಲಿಟಿ ಆಫ್ ದ ವರ್ಕ್ ವಾಟ್ ವಿ ಡೆಲಿವರ್ ಟು ದ ಕಸ್ಟಮರ್. ಸೊ ಇದರಲ್ಲಿ ನೀವು ನೋಡ್ತಿರ್ಬೋದು, ನಾನು ಹೇಳೋದಕ್ಕಿಂತ ಯು ಕ್ಯಾನ್ ಸಿ ದ ವರ್ಕ್ ಹೌ ನೀಟ್ಲಿ ಇಟ್ ಹ್ಯಾಸ್ ಕಮ್ ಅಂತೇಳಿ. ಅದೇ ರೀತಿ ಕಸ್ಟಮರ್ದೊಂದು ರಿಕ್ವೈರ್ಮೆಂಟ್ ಆಗಿತ್ತು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಮತ್ತೆ ನಿಮಗೆ ಡೋರ್ ಪ್ಯಾಡ್ಸ್ ಹೈಡ್ರೋ ಡಿಪ್ಪಿಂಗ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಬ್ಯೂಟಿಫುಲ್ ಆಗಿ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗೋ ಥರ ನಿಮಗೆ ಹೈಡ್ರೋ ಡಿಪ್ಪಿಂಗ್ ಅನ್ನು ಮಾಡಿದ್ದೇವೆ. ಸೊ ಈ ರೀತಿ ಕೆಲಸ ನೀವು ಇಲ್ಲಿ ನೋಡ್ತಿರ್ಬೋದು. ಬೇಸಿಕ್ಲಿ ಒಂದು ರಿಮೂವ್ ಮಾಡುವಾಗ ಸ್ಕ್ರಾಚಸ್ ಆಗಿರ್ಬೋದು, ಇಲ್ಲ ರೀಫಿಟ್ ಮಾಡುವಾಗ ಒಂದು ಗ್ಯಾಪ್ಸ್ ಆಗಿರ್ಬೋದು, ಎಲ್ಲಿನೂ ಬರದೆ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಯಾವ ರೀತಿ ಬಂದಿತ್ತು ಅದೇ ರೀತಿ ರೀ ಮಾಡಿ ನಾವು ಅವರಿಗೆ ಕೊಟ್ಟಿದ್ದೇವೆ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಪ್ರೊಫೆಷನಲಿಸಮ್ ಆಫ್ ವರ್ಕ್ ಅಂತ ಹೇಳ್ಬೋದು. ಸ್ಪೀಕರ್ಸ್ಗೆ ನನಗೆ ಬೇಸ್ ಬೇಕು ಅಂತ ಹೇಳಿದ್ರು. ಬೇಸಿಕ್ಲಿ ಕಸ್ಟಮರ್ ಬಂದ್ಬಿಟ್ಟು ಲಿಟಲ್ ಆಡಿಯೋ ಲವರ್ ಅಂತಾನೆ ಹೇಳ್ಬೋದು, ಆದ್ರೇನು ಹಿ ಲೈಕ್ಸ್ ಬೇಸ್ ಮೋರ್. ಸೊ ಹಾಗಾಗಿ ಇವರಿಗೆ ಇರುವ ಸ್ಪೀಕರ್ಗೆ ಆಕ್ಟಿವ್ ಸಬೂಫರ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ. ದಟ್ ಈಸ್ ಆರೋ ಬ್ರ್ಯಾಂಡ್ ಇದು 10 inch ಇದು ನಿಮಗೆ ಕಂಪ್ಲೀಟ್ಲಿ ಬಿಲ್ಟ್ ಇನ್ ಆಂಪ್ಲಿಫೈಯರ್ ಆಕ್ಟಿವ್ ಸಬೂಫರ್ ಅನ್ನು ಅಪ್ಡೇಟ್ ಮಾಡಿದ್ದೇವೆ. ಸೊ ದಾಟ್ ಒಂದು ಆರ್ಮ್ ಕಿಟ್ ಮತ್ತೊಂದು RC ಕೇಬಲ್ ಯೂಸ್ ಮಾಡಿ ವಿ ಹ್ಯಾವ್ ಡನ್. ಸೊ ಯಾವುದೇ ರೀತಿ ವೈರ್ ಕಟಿಂಗ್ ಇಲ್ಲದೆ ಎವ್ರಿಥಿಂಗ್ ವಾಸ್ ಡನ್ ಬೈ ಕಪ್ಲರ್ ಟು ಕಪ್ಲರ್. ಇದರಲ್ಲಿ ಕಸ್ಟಮರ್ಗೆ ಅಗೇನ್ ಯು ಡಿಡ್ಂಟ್ ವಾಂಟ್ ಟು ಚೇಂಜ್ ದ ಸ್ಪೀಕರ್ ಅಂಡ್ ಆಡ್ ದ ಆಂಪ್ಲಿಫೈಯರ್ ಅಂಡ್ ದ ಸಬೂಫರ್. ಸೊ ಹಾಗಾಗಿ ವಿ ಹ್ಯಾವ್ ಡನ್ ಆಕ್ಟಿವ್ ಸಬೂಫರ್ ವಿಚ್ ಕಮ್ಸ್ ವಿತ್ ಅ ಬಿಲ್ಟ್ ಇನ್ ಆಂಪ್ ಅದರಲ್ಲಿ ಮಾಡಿದ್ದೇವೆ. ಸೊ ಇಷ್ಟೆಲ್ಲ ಇಂಟೀರಿಯರ್ ಆದ ನಂತರ ಮೇಜರ್ ನಿಮಗೆ ನೋಡ್ತಿರ್ಬೋದು ಎಕ್ಸ್ಟೀರಿಯರ್ ಅಂತ ಬಂದಾಗ ಇಟ್ ಈಸ್ ಅ ಕಲರ್. ಸೊ ಈ ಕಲರ್ ಅಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್, ರೆಡ್ ಬ್ಯೂಟಿನೇ ಹೇಳ್ಬೋದು. ಸೊ ಈ ರೆಡ್ ಕಲರ್ ಕಾರನ್ನು ನಿಮಗೆ ಕಲರ್ ಪೇಂಟಿಂಗ್ ಅನ್ನು ಮೇಂಟೈನ್ ಮಾಡೋದು ವೆರಿ ಡಿಫಿಕಲ್ಟ್. ಇಲ್ಲೇ ನೀವು ಲೈಕ್ ಬೇಸಿಕ್ಲಿ ಇದರಲ್ಲಿ ನಾವು ಗರ್ವಾರೆ ಬ್ರ್ಯಾಂಡ್ ಇದು 8 years ವ್ಯಾರಂಟಿ ಇದು 200 ಮೈಕ್ರಾನ್ಸ್ ಇದು PPF ಅನ್ನು ಅಪ್ಡೇಟ್ ಮಾಡಿದ್ದೇವೆ. ಪ್ರತಿಯೊಂದು ಪ್ರೊಸೀಜರ್ ನೀವು ಇದರಲ್ಲಿ ನೋಡ್ತಿರ್ಬೋದು. ಒಂದು ಇನ್ಸ್ಟಾಲೇಷನ್ ಪಾರ್ಟ್ ಇಂದ ಆಗಿರ್ಬೋದು, ಡಿಸ್ಮೆಂಟಲ್ ಕೈಂಡ್ ಆಫ್ ಕೆಲಸ ಮಾಡಿರೋದಾಗಿರ್ಬೋದು, ಅದೇ ರೀತಿ ದ ಕ್ವಾಲಿಟಿ ಆಫ್ ದ ವರ್ಕ್ PPF ಅಂತ ಬಂದಾಗ ನಿಮಗೆ ಸೈಡ್ ಎಡ್ಜಸ್ ಅಲ್ಲಿ ಒಳ್ಳೆ ಲೇಬರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಸೈಡ್ ಫಿನಿಶಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. RS ಕಾರ್ ಮಾಡಿಫೈಸ್ ಅಲ್ಲಿ ವಿ ಡು ಹ್ಯಾವ್ ವೆರಿ ಗುಡ್ ಟೀಮ್ ವಿಚ್
PPF ಅಂತಾನೆ ಬಂದಾಗ ದೋಸ್ ಆರ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ನಿಮಗೆ ಕಂಪ್ಲೀಟ್ ಟಕ್ಕಿನ್ ಕೆಲಸನೂ ನೋಡ್ತಿರ್ಬೋದು. ಯಾವ ರೀತಿ ಒಂದು ಪ್ರಾಪರ್ ಆಗಿ ಸೈಡ್ ಕಟ್ಟಿಂಗ್ ಆಗಿರ್ಬೋದು, ಸೈಡ್ ಎಡ್ಜಸ್ ಕಾರ್ನರಿಂಗ್ ಫಿನಿಶಿಂಗ್ ಆಗಿರ್ಬೋದು ನೀವೇ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ. ಇಷ್ಟೆಲ್ಲ ಆದ ನಂತರ ಈ ಕಾರ್ ಮೇಲೆ ಒಂದು ಆಲ್ಮೋಸ್ಟ್ ನಾವು 3 to 4 days ಕೆಲಸ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಹೈಡ್ರೋ ಡಿಪ್ಪಿಂಗ್ ಇತ್ತು. ಸೊ ಹೈಡ್ರೋ ಡಿಪ್ಪಿಂಗ್ ಕಂಪ್ಲೀಟ್ ಪಾರ್ಟ್ಸ್ ರಿಮೂವ್ ಮಾಡಿ ಹೈಡ್ರೋ ಡಿಪ್ ಮಾಡಿ ರೀಫಿಕ್ಸಿಂಗ್ ಅಂಡ್ ಸೀಟ್ ಕವರ್ ಕಸ್ಟಮರ್ ಚಾಯ್ಸ್ ಇಂದ ಕಾರಣ ಸೊ ವಿ ಹ್ಯಾವ್ ಟೇಕನ್ ಆಲ್ಮೋಸ್ಟ್ 3-4 days and it is completely parked in the enclosed area. ಅಂದರೆ ಒಂದು ಕಸ್ಟಮರ್ದು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್, ಕಾರ್ದು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. RS ಕಾರ್ ಮಾಡಿಫೈಸ್ ಇಲ್ಲಿ ಕಂಪ್ಲೀಟ್ಲಿ ಎನ್ಕ್ಲೋಸ್ಡ್ ಏರಿಯಾ ಥಾರಿಗಂತಾನೆ ಒಂದು ಸಪ್ರೇಟ್ ಸ್ಪೇಸ್ ಮಾಡಿ ಎಲ್ಲ ಪಾರ್ಟ್ಸ್ ಇಲ್ಲೆಲ್ಲ ನೋಡ್ತಿರೋದು ಆಲ್ ಕಾರ್ಸ್, ಥಾರ್ ಆಗಿರ್ಬೋದು, ಆಡಿ ಆಗಿರ್ಬೋದು, ಪ್ರತಿಯೊಂದು ಕಾರ್ ನಿಂತು ಅದರಲ್ಲಿ ಕೆಲಸ ಮಾಡ್ತಿದ್ದೇವೆ. ಸೊ ಇಷ್ಟೆಲ್ಲ ಆಗಿ ಕಂಪ್ಲೀಟ್ ಡ್ರೈ ಆಗಲಿಕ್ಕೆ ಬಿಟ್ಟು ಅದಾದ ನಂತರ ಕಂಪ್ಲೀಟ್ ಡೆಲಿವರಿ ಆಗುವ ಮೊದಲು ಕಂಪ್ಲೀಟ್ ಗ್ಲಾಸಸ್ಸಿಗೆ 3M ಬ್ರ್ಯಾಂಡ್ ಇದು ಸೆರಾಮಿಕ್ ಕೋಟಿಂಗ್, ಅದೇ ರೀತಿ ಫೈಬರ್ ಪಾರ್ಟ್ಸಿಗೆ ಸೆರಾಮಿಕ್ ಕೋಟಿಂಗ್ ಮಾಡಿ ಕಂಪ್ಲೀಟ್ ಎಲ್ಲ ಕ್ಲೀನ್ ಮಾಡಿದಂತ ವಿ ಆರ್ ಡೆಲಿವರಿಂಗ್ ಟು ದ ಕಸ್ಟಮರ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಥಾರ್ ಮಹೀಂದ್ರ ರಾಕ್ಸ್ ವಾಟ್ ಯು ಹವ್ ಡನ್ ಮಾಡಿಫಿಕೇಶನ್ ಅಂಡ್ RS ಕಾರ್ ಮಾಡಿಫೈಸ್ ಅಂತ ಹೇಳ್ಕೊಂಡು ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ನಿಮ್ಮ ಗಾಡಿನೂ ಲೈಕ್ ನಿಮಗೆ PPF ಮಾಡಬೇಕು, ಇಲ್ಲ ಸೆರಾಮಿಕ್ ಕೋಟಿಂಗ್ ಮಾಡಬೇಕು, ಇಲ್ಲ ಆಕ್ಟಿವ್ ಸಬೂಫರ್ ಬೇಕು, ಆರ್ ಯು ವಾಂಟ್ ಅ ಗುಡ್ ಆಂಬಿಯನ್ಸ್ ಅಂತ ಹೇಳಿದ್ರೆ RS ಕಾರ್ ಮಾಡಿಫೈಸ್ಗೆ ವಿಸಿಟ್ ಆಗಿ. ಸೊ ಕಮ್ ಗೆಟ್ ದ ಕೊಟೇಶನ್, ಇಫ್ ಯು ಆಲ್ ಓಕೆ ಯು ಪ್ಲೀಸ್ ಗೆಟ್ ದ ವರ್ಕ್ ಡನ್ ವಿತ್ ಅಸ್ ಅಂತ ಹೇಳಿ ಈ ವಿಡಿಯೋ ಎಂಡ್ ಮಾಡ್ತೀನಿ. And guys, we do have 2 branches, one is in BTM, one is in Kerapuram, and this modification we have done in BTM layout. And thank you so much for watching this video, and I'll catch up you guys in the next video.